ಈ ಸೌದತ್ತಿ ಭಾಗಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ಗುರ್ಲ್ ಹೊಸೂರು ಅಂತ ಒಂದು ಊರದ, ಅಲ್ಲಿ ಚಿದಂಬರ ದೀಕ್ಷಿತರು ಅಂತ ಒಬ್ಬ ಸ್ವಾಮಿಗಳಿದ್ರು. ಆ ಸ್ವಾಮಿಗಳಿಗೆ ಎಂಥ ಶಕ್ತಿ ಇತ್ತು ಅಂದ್ರೆ ಕೊಟ್ರ ವರ ಇಟ್ರೆ ಶಾಪ. ಇಂಥ ಸ್ವಾಮಿಗಳು ಅವರು. ಅವ್ರ ಹತ್ರ ಇಬ್ರು ಗಂಡ ಹೆಂಡತಿ, ಮದುವೆಯಾಗಿ 10 ವರ್ಷ ಆಗಿತ್ತು ರೀ. ಆಗಿರ್ಲಿಲ್ಲ ರೀ ಅವ್ರಿಗೆ. ಏನಾಗಿರ್ಲಿಲ್ಲ ನೋಡ್ರಿ, ಎಷ್ಟು ಶಾನೆ ಅದಿರಿ ನೋಡ್ರಿ. ಮದುವೆಯಾಗಿ 10 ವರ್ಷ ಆದರೂ ಆಗಿರಲಿಲ್ಲ. ಏನಾಗಿರಲಿಲ್ಲ ಅಂದ್ರೆ ಮಕ್ಕಳಾಗಿರಲಿಲ್ಲ ಅಂತ ನಿಮ್ಮ ತಲೆಯಾಗ ತುಂಬ್ಯಾರ್ರಿ. ಹಂಗೆ ಮನಿ ಆಗಿರಲಿಲ್ಲ ಅಂತ ಐತೇನ್ರಿ? ಇಲ್ಲ ರೀ. ನೌಕರಿ ಆಗಿರಲಿಲ್ಲ ಅಂತ ಯಾಕೆ ತಿಳ್ಕೊಲಿಲ್ಲ ನೀವು? ಮದುವೆಯಾಗಿ 10 ವರ್ಷ ಆದರೂ ಆಗಿರಲಿಲ್ಲ ಅಂದ್ರೆ ಮಕ್ಕಳ ಆಗಿರಲಿಲ್ಲ ರೀ ಆಚಾರ ಅಂತ ನೀವು ತಿಳ್ಕೊತೀರಿ. ಭಾಳ ಬರೋಬ್ಬರ, ಭಾಳ ಶಾನೆ ಅದ ರೀ ನೀವು. ಮದುವೆಯಾಗಿ 1 ವರ್ಷಕ್ಕೆ ಬೀಗ್ರು ಬೀಜ್ರು ಎಲ್ಲ ಕೇಳಾಕತ್ತಾರ. ಬೀಗ್ರು ಬರೋಬ್ಬರ ಐತ್ರಿ. ಬೀಜ್ರು ಅಂದ್ರೆ ಯಾರು ರೀ? ಬೀಗ್ರು ಬೀಜ್ರು ಅಂತಾರೆ ಗೊತ್ತದ? ಬೀಗ್ರು ಅಂದ್ರೆ ಬರೋಬ್ಬರ ಅದ. ಬೀಜ್ರು ಅಂದ್ರೆ ಯಾರು? ಮದುವೆಯಾಗಿ 10 ರೂಪಾಯಿ ಏರಿ ಹಾಕಿ 20 ರೂಪಾಯಿ ಸಜ್ಜಕ ಜಡ್ಜ್ ಹೋಗ್ತಾರಲ್ಲ, ಬೀಜ್ರು. ಅವ್ರ ಬಗ್ಗೆ ಮಾತಾಡೋದು ಬೇಡ್ರಿ. ಅವರೆಲ್ಲರೂ ಗಂಡ ಹೆಂಡತಿಗೆ ಏನು ಕೇಳ್ತಾರೆ? ಸುದ್ದಿಲ್ಲನ? ಏನು ಕೇಳ್ತಾರೆ? ಸುದ್ದಿಲ್ಲನ ಅಂದ ಗಂಡ ಹೆಂಡತಿನ ಮುದ್ದಿನ ಮಾಡಿ ಹೋಗೋದು ಬಿಡ್ತೀರಿ ನೀವು. ಮದುವೆಯಾಗಿ 1 ವರ್ಷಕ್ಕೆ ನಿಮಗೆ ಸುದ್ದಿ ಕೊಡ್ಬೇಕ್ರಿ ನಾವು. ಅಂದ್ರೆ ಸಮಾಜದೊಳಗೆ ಭಾಳ ನಮ್ಮ ಕುಟುಂಬ ಬೆಳಗ್ಗೆ ಬಿಡ್ತು ನೋಡ್ರಿ, ನಮ್ಮ ಜ್ಯೋತಿ ಬೆಳಗ್ಗೆ ನೋಡ್ರಿ ಅಂತ ಭಾಳ ಮಂದಿ ಹೇಳೋದು ಕೇಳ್ತೀವಿ. ಈ ಇಬ್ಬರು ಗಂಡ ಹೆಂಡತಿ ಮದುವೆಯಾಗಿ 10 ವರ್ಷ ಆದರೂ ಆಗಿರಲಿಲ್ಲ. ಏನಾಗಿರಲಿಲ್ಲ ಅಂದ್ರೆ ನೀವು ಹೇಳಿದ್ರಿ ಮಕ್ಕಳಾಗಿರಲಿಲ್ಲ. ಕರೆಕ್ಟ್ ಐತಿ, 100ಕ್ಕೆ 100 ಮಾರ್ಕ್ಸ್ ನಿಮಗೆ. ಅವ್ರಿಗೆ ಮಕ್ಕಳಾಗಿರಲಿಲ್ಲ. ಗರುಡ ಪುರಾಣದೊಳಗೆ ಒಂದು ಮಾತು ಬರ್ತೈತಪ್ಪ. ಏನಂತ ಬರ್ತೈತಿ? ಅಪುತ್ರಸ್ಯ ಗತಿರ್ನಾಸ್ತಿ. ಮಕ್ಕಳಿರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ. ಅಪುತ್ರಸ್ಯ ಗತಿರ್ನಾಸ್ತಿ. ವೇದಿಕೆ ಮೇಲೆ ಕುಂತವ್ರು ನಾವು ಹಿಂಗೆ ಹೇಳ್ಕೊತ ಹೋದ್ವಿ. ನೀವು ಆ ಕಿವಿ ಗಡ್ಡಿಯಿಂದ ಈ ಕಿವಿ ಗಡ್ಡಿಗೆ ಇವತ್ತಿ ಪಟ ಪಡ್ಕೊಂಡು ನೀವು ಕೇಳ್ಕೊತ ಹೋದ್ರಿ. ಮಕ್ಕಳು ಇರ್ಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಏನಾದರೂ ನೀವು ಅರ್ಥ ಮಾಡಿದ್ರಿ ಅಂದ್ರೆ ವೇದಿಕೆ ಮೇಲೆ ನಾವು ಸ್ವಾಮಿಗಳು ಕೂತೀವಲ್ಲ, ನಮ್ಮ ಮಕ್ಕಳ ಇಲ್ಲ, ನಮಗೆ ಮಕ್ಕಳಿಲ್ಲ ಅಂದ ಮಾತ್ರಕ್ಕೆ ನಮಗೆ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡಂಗಿಲ್ಲ. ನೀವು ಇಷ್ಟ ತಿಳ್ಕೊಂಡು ಬಿಡಬೇಕು. ಮಕ್ಕಳು ಇರಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ನಾವು ಅಪಾರ್ಥವಾಗಿ ವ್ಯಾಖ್ಯಾನ ಮಾಡಬಾರ್ದು. ಯಾರು ಗುರುವಿನ ಮಕ್ಕಳಾಗಂಗಿಲ್ಲಲ್ಲ ಅವರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡಬೇಕ ಹೊರತಾಗಿ ಮಕ್ಕಳು ಇರಲಾರ್ದವ್ರಿಗೆ ಮುಕ್ತಿ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಆ ಗಂಡ ಹೆಂಡತಿ ಮಕ್ಕಳ ಮಾಡ್ಕೋಬೇಕಾಗಿತ್ತಲ್ಲ, ವಂಶ ಜ್ಯೋತಿ ಬೆಳಗಿಸ್ಬೇಕಾಗಿತ್ತಲ್ಲ. ಯಾರೋ ಹೇಳಿದ್ರು ಅವ್ರಿಗೆ, ಅಲ್ಲಿ ಗುರ್ಲ್ ಹೊಸೂರು ಅಂತ ಒಂದು ಊರೈತಿ, ಸ್ವಾಮಿಗಳು ಅದಾರ, ಅವ್ರ ಹತ್ರ ಹೋಗ್ರಿ, ಆಶೀರ್ವಾದ ಮಾಡ್ರ ಮಕ್ಕಳಕ್ಕವ ಅಂತ ಹೇಳಿದರು. ಇಬ್ಬರು ಗಂಡ ಹೆಂಡ್ತಿ 1 ಡಜನ್ ಬಾಳೆಹಣ್ಣು ತಗೊಂಡು ಕಾಯಿ ಕರ್ಪೂರ ತಗೊಂಡು ಮಠಕ್ಕೆ ಬರಬೇಕು ಅಂತ ಬಂದ್ರಿ. ನಿಮಗೊಂದು ಮಾತು ಭಾಳ ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಮಠಕ್ಕೆ ಬರುವಾಗ ಸಣ್ಣ ಹುಡುಗರು ಇರುವಂಥ ಮನೆಗೆ ಬರುವಾಗ ನೀವು ಏನಾರು ತೊಗೊಂಡು ಬರ್ಬೇಕ್ರಿ. ನೀವು ಮಠಕ್ಕೆ ಬರುವಾಗ ನೀವು ಯಾಕೆ ಏನಾರು ತೊಗೊಂಡು ಬರ್ಬೇಕಂದ್ರೆ, ಮಠಕ್ಕೆ ಬಂದಿರುವಂಥ ದೂರಿನಿಂದ ಬಂದಿರುವಂಥ ಭಕ್ತರ ಬಾಯಿ ಒಳಗೆ ನಿಮ್ಮ ಮನೆಯಾಗಿನ ಒಂದು ರೊಟ್ಟಿ ಬಿತ್ತು ಅಂದರೆ ಸಾಕ್ಷಾತ್ ಭಗವಂತನ ಬಾಯಾಗ ಬೀಳ್ತೈತೆ ಅನ್ನುವಂಥ ಒಂದು ನಂಬಿಕೆ ಒಳಗೆ ನೀವು ಮಠಕ್ಕೆ ತಂದು ಕೊಡ್ತೀರಿ. ನೀವು ಸಣ್ಣ ಹುಡುಗರು ಇರುವಂಥ ಮನೆಗೂ ಏನಾರು ತೊಗೊಂಡು ಹೋಗ್ಬೇಕ್ರಿ. ನೀವು ಏನೂ ತೊಗೊಂಡು ಹೋಗಲಿಲ್ಲ ಅಂದ್ರೆ, ಮಾಮ ಬಂದಾನೋ ಏನು ತಂದಾನೋ ಹಾಡ ಕೇಳಿರಿಲ್ರಿ. ಮಾಮ ಬಂದಾನೋ ಏನು ತಂದಾನೋ, ಹಂಡೇದಂತ ಹೊಟ್ಟೆ ಬಿಟ್ಕೊಂಡು ಹಂಗೆ ಬಂದ. ಅದ್ನ್ಯಾಕೆ ಅನ್ಲಿಲ್ಲ ರೀ ಅಪ್ಪಗಳು ಅಂತೀರೇನು? ಅದನ್ನ ವೇದಿಕೆ ಮೇಲೆ ಅನ್ನಬಾರ್ದು ಅಂತ ಅನ್ಲಿಲ್ಲ ನಾ. ಅದಕ್ಕೆ ಮಾತು ಅದು ಹಂಡೇದಂತ ಹೊಟ್ಟೆ ಬಿಟ್ಕೊಂಡು ಹಂಗೆ ಬಂದ. ಸಣ್ಣ ಹುಡುಗರದು ಅಂತಿರ್ತಾರೆ, ಕೇಳಿರೇನು ರೀ ನೀವು? ಸಣ್ಣ ಹುಡುಗರು ಮನೆಗೂ ಏನಾರು ತೊಗೊಂಡು ಹೋಗ್ಬೇಕು, ಮಠಕ್ಕೂ ಏನಾರು ತೊಗೊಂಡು ಬರ್ಬೇಕ್ರಿ ನೀವು. ಅಲ್ಲಿ ಏನು ಗದ್ಲಾಗದ? ಅಲ್ಲೇನು ಹಿಂದ್ಗಡೆ ಗದ್ಲು ತೊಗೊಂಡು ಹೋಗ್ಬೇಕು ಅನ್ನೆಲ್ಲ. ಇಬ್ಬರು ಗಂಡ ಹೆಂಡತಿ ಅವ್ರು 1 ಡಜನ್ ಬಾಳೆಹಣ್ಣು ಕಾಯಿ ಕರ್ಪೂರ ಎಲ್ಲ ತೊಗೊಂಡು ಗುರ್ಲ್ ಹೊಸೂರು ಚಿದಂಬರ ದೀಕ್ಷಿತರ ಹತ್ರ ಬಂದ್ರಿಪ್ಪ. ಇನ್ನೇನು ಮಠದ ಒಳಗೆ ಹೆಜ್ಜೆ ಇಡ್ಬೇಕಂತಿದ್ರು, ಅಲ್ಲಿ ಒಬ್ಬ ಅಜ್ಜ ಕಸ ಹೊಡಿತಿದ್ರಿ. ಅವ 40 ವರ್ಷ ಆತ ಅವ ಕಸನ ಹೊಡೆದಿದ್ರಿ. ಅವ ಆ ಮಠದ ಬಂದವರಿಗೆ ಅನ್ನ ನೀಡೋದು, ಕಸ ಹೊಡಿಯೋದು, ಮುಸುರಿ ತೆಗಿಯೋದು, ಇದನ್ನ ಮಾಡ್ತಿದ್ರಿ ಅವ ಕೆಲಸ. 40 ವರ್ಷ ಆತ ಮಠದಾಗ ಇದು ಕೆಲಸ ಮಾಡ್ತಿದ್ದ. ಇಬ್ಬರು ಗಂಡ ಹೆಂಡತಿ ಬಂದ್ರಲ್ಲ, ಅಪ್ಪ ಅವ್ರು ಎಲ್ಲಿದ್ದಾರ್ರಿ ಅಂದ. ಸುಮ್ಮನೆ ಕುಂಡ್ರಿ, ಬರ್ತಾರೆ ಅಪ್ಪ ಅವ್ರು ಪೂಜೆ ಕೂತಾರ, ಒಳಗೆ ಕುಂಡ್ರಿ ಅಂದ್ರೆ ಆಯ್ತ್ರಿ ಅಂತ ತಿಳ್ಕೊಂಡು ಕೂತ್ರು. ಅಪ್ಪ ಅವ್ರು ಅರ್ಧ ತಾಸು ಆದಮೇಲೆ ಬಂದ್ರು ನೋಡ್ರಿ. ಆ ಕಡೆಯಿಂದ ಚಿದಂಬರ ದೀಕ್ಷಿತರು ಇವರಿಬ್ಬರು ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ಯಾರು ನೀವು ಅಂದರು. ಯಪ್ಪ ನಾವು ಇಂಥ ಊರವ್ರಿ, ಇಲ್ಲಿ ಯಾಕೆ ಬಂದಿರಿ ಅಂದರು. ಮದುವೆಯಾಗಿ 10 ವರ್ಷ ಆತ್ರಿ ಅಪ್ಪ ಅವರ, ಮಕ್ಕಳಾಗಿಲ್ರಿ. ನಿಮ್ಮ ಆಶೀರ್ವಾದ ತೊಗೊಂಡ್ರೆ ಮಕ್ಕಳಕ್ಕವಂತ ಭಾಳ ಮಂದಿ ಹೇಳಿದ್ರು, ಅದಕ್ಕೆ ಆಶೀರ್ವಾದ ತೊಗೊಳಕ್ಕೆ ಬಂದೀವಿ. ಹಿಂಗೆ ನೋಡಿದ್ರೆ ಗಂಡ ಹೇಳ್ತೀನಿ, ಈ ಜನ್ಮ ಅಲ್ಲ 7 ಜನ್ಮಕ್ಕೂ ನಿನಗೆ ಮಕ್ಕಳಾಗಂಗಿಲ್ಲ, ಹೋಗಿ ತಂಗಿ ಅಂದರು ಅವ್ರು. ಯಾರಿಗ್ರಿ? ಆ ಗಂಡ ಹೆಂಡತಿ 7 ಜನ್ಮಕ್ಕೆ ನಿನಗೆ ಮಕ್ಕಳಾಗಂಗಿಲ್ಲ ಹೋಗಂದ್ರಲ್ಲ. ಅವ್ರಿಬ್ಬರಿಗೂ ಭಾಳ ಬೇಸರ ಆಗಿಬಿಡ್ತೀರಿ. ಅಳಕತ್ಲ ಹೆಣ್ಮಗಳು.
ಯಾಕಂದ್ರೆ ಎಲ್ಲಿಯೂ ಆಗ್ಲಾರ್ದಂಥದ್ದು ಸ್ವಾಮಿಗಳು ಆಶೀರ್ವಾದ ಮಾಡಿದ್ರೆ, ಗುರುಗಳ ಆಶೀರ್ವಾದ ಮಾಡಿದ್ರೆ, ಯೋಗಿಗಳ ಆಶೀರ್ವಾದ ಮಾಡಿದ್ರೆ ಆಗ್ತಾವಂತ ನಾವು ಕೇಳ್ತೀವಿ. ಅಪ್ಪ ಅವ್ರು ಈ ಜನ್ಮ ಅಲ್ಲ 7 ಜನ್ಮಕ್ಕೂ ಮಕ್ಕಳಾಗಂಗಿಲ್ಲ ಅಂತ ಹೇಳ್ಯಾರಂದ್ರೆ ಇನ್ನೇನೈತ್ರಿ ಜೀವನದಾಗ ಅಂತ ತಿಳ್ಕೊಂಡು ಅಳ್ಕೊಂತ ಹೆಣ್ಮಗಳು ಹೊರಗೆ ಬರಾಕತ್ತಿದಳು. ಇವ ಕಸ ಹೊಡಿತಿದ್ದಲ್ಲ, ಕಸಬರಿಗೆ ಬಿಟ್ಟ, ಅವ ವಿಚಾರ ಮಾಡ್ತಿದ್ದ. 40 ವರ್ಷ ಆಯ್ತು, ಭಾಳ ಮಂದಿ ಅಳ್ಕೊಂತ ಮಠಕ್ಕೆ ಬರ್ತಾರ, ಅಜ್ಜಾರ ದರ್ಶನ ತೊಗೊಂಡು ನಕ್ಕೊಂತ ಹೋಗ್ತಾರ. ಇವ್ರು ನಕ್ಕೊಂತ ಬಂದಾರ, ಅಳ್ಕೋತ ಹೊಂಟಾರಲ್ಲ, ಕೇಳೋಣ ಅಂತ ತಿಳ್ಕೊಂಡು ಆ ಕಸಬರಿಗೆ ಹೋಗೋದು ಕೇಳಿದಲ್ಲ. ಯಾಕೆ ಕಳಾಕತ್ತೀವ? ಅಪ್ಪ ಅವ್ರು ಆಶೀರ್ವಾದ ಮಾಡ್ರೆ ಮಕ್ಕಳಕ್ಕ ಅಂತ ಬಂದಿದ್ದೀವ್ರಿ. ಗುರುಗಳು ಆಶೀರ್ವಾದ ಮಾಡ್ರೆ ಮಕ್ಕಳಾಗ್ತಾವ. ನಮ್ಮ ಶೇಗುಣಶಿ ಮುರುಗೇಂದ್ರ ಆಚಾರ್ಯದೊಂದು ಕಥೆ ಅದ. ನಮ್ಮ ಜೈನ ಸಮುದಾಯದ ಒಬ್ಬ ಹೆಣ್ಮಗಳು ನಮ್ಮ ಮಠಕ್ಕೆ ಭಕ್ತರು, ಅವರು ಅದಾರಲ್ಲ, ನಮ್ಮ ಊರಿನಲ್ಲಿ ಭಾಳ ಅಂದ್ರೆ ಭಾಳ ಸಂಸ್ಕಾರವಂತ ಊರದು. ಯಾರೋ ಬಂದಂದ್ರು, ಅಪ್ಪ ಅವ್ರು ಬರೀ ಹೆಣ್ಮಕ್ಳಿಗೆ ಯಾರು ಆಶೀರ್ವಾದ ಮಾಡ್ರಿ. ನಮ್ಮ ಅಜ್ಜಾರ ಹಿಂಗೆ ಸುತ್ತಲು ನೋಡಿದ್ರು, ಒಂದು ದೊಡ್ಡ ಬಾಳಿ ಗೊಣಿ ಇತ್ತು. ಇದ್ರಾಗ ಎಷ್ಟು ಬಾಳಿಕಾಯಿ ಬೇಕು ಒಯ್ ತಂಗಿ ಅಂದರು. ನೀವು ಯಾರೇ ಆಗಿದ್ರೆ 4, 8, 1 ಡಜನೋ ಬಾಳೆ ಅಂತ ತೊಗೊಂಡು ಬರ್ತಿದ್ರಿ. ಆ ಹೆಣ್ಮಗಳು ಏನು ಮಾಡಿದ್ಲು ಅಂದ್ರೆ ಒಂದು ಗೊಣಿನ ತೊಗೊಂಡು ಬಂದಳ್ರಿ ಮನೆಗೆ. ತಂಗಿ ವಿಚಾರ ಮಾಡಂದ್ರೆ ನಮ್ಮ ಅಜ್ಜಾರು, ಇಲ್ಲ ನಾ ಇದನ್ನೆಲ್ಲ ನಾನು ಸಾಕಾಗೈತ್ರಿ ಅಪ್ಪ, ಅವ್ರು ಹೆಣ್ಮಕ್ಳು ಹುಟ್ಟಿ ಸಾಕಾಗೈತಿ, ಗಂಡು ಮಕ್ಕಳನ್ನಾಗಿಲ್ಲ, ನಾವು ಗೊಣಿನ ಒಯ್ತು ಅಂತ ತಿಳ್ಕೊಂಡು ದೊಡ್ಡ ಬಾಳೆ ಗೊಣಿನ ಮನೆಗೆ ಒಯ್ದ್ರಂತೆ. ನೀವು ನಮ್ಮ ಶೇಗುಣಸಿಗೆ ಬಂದು ಕೇಳ್ರಿ, ಭಾಳ ದೂರಿಂದ ನಾನು ಸಿಂಗಾಪುರ ಅಮೇರಿಕಾದ ಕತೆ ಹೇಳಕತ್ತಿಲ್ಲ. ಇಲ್ಲ ನಮ್ಮ ಶೇಗುಣಸಿ ಒಳಗೆ ಜೈನ ಸಮುದಾಯದ ಶಿರುಗುಪ್ಪಿ ಅಂತ ಒಂದು ಮನೆತನದ ಬಂದು ಕೇಳ್ರಿ ನೀವು. ಆ ಬಾಳಿಗೆ ಗೊಣಿನ ಯಾವಾಗ ಒಯ್ದ್ರಲ್ಲ, ಆಶೀರ್ವಾದ ನಮ್ಮ ಅಜ್ಜಾರು ಹಿಂಗೆ ಮಾಡಿದ್ರಲ್ಲ ಮುರುಗೇಂದ್ರ ಅಜ್ಜಾರು, ಅವ್ರ ಮನೆಯೊಳಗೆ ಎಷ್ಟು ನೋಡ್ರಿ ಮಕ್ಳು ಹುಟ್ಟರು, ಎಲ್ಲ ಗಂಡು ಮಕ್ಕಳನ್ನ ಹುಡ್ತಾರೆ. ಇವತ್ತಿಗೂ ಗಂಡು ಮಕ್ಕಳನ್ನ ಹುಟ್ಟದವ್ರ ಮನೆಯೊಳಗೆ, ಹೆಣ್ಮಕ್ಳು ಇಲ್ಲ. ದೀಪಾವಳಿ ಬಂತಂದ್ರೆ ಮತ್ತೆ ಮಗ್ಲಿ ಮನೆಯವ್ರು ಕರೆಸಿ ದೀಪ ಬೆಳಗಿಸ್ಕೊಳ್ತ್ರಿ. ಬರೀ ಮನುಷ್ಯರ್ದು ಅಷ್ಟೇ ಅಲ್ರಿ, ಆಕಳ ತಂದ್ರೆ ಹೊರಿ ಈತೈತಿ, ಎಮ್ಮಿ ತಂದ್ರೆ ಇವತ್ತಿಗೂ ನಮ್ಮ ಶೇಗುಣಸಿಗಳು ಹಿಡಿದ್ರೆ ನೀವು ಬಂದು ನಮ್ಮ ಶೇಗುಣಸಿಗಳು ಕೇಳ್ಬೋದು. ನಮ್ಮ ಅಜ್ಜಾರು ಅವತ್ತ ಹೇಳಿದ್ರೆ, ನೋಡವ ವಿಚಾರ ಮಾಡುವ, ಬಾಳಿ ಗೊಣಿನ ಒಯ್ಯಾಕತ್ತಿ, ವಿಚಾರ ಮಾಡಂದಿದ್ರಂತ. ಆಕೆ ತೊಗೊಂಡು ಹೋಗಿದ್ರಲ್ರಿ. ಇವತ್ತು ಪರಿಸ್ಥಿತಿ ಹಂಗಾಯ್ತು, ಎಷ್ಟು ಮಾಡಿದ್ರು ಹೆಣ್ಮಕ್ಳನ್ನ ಇಲ್ಲಲ್ರಿ, ಆರತಿ ಬೆಳಗವ್ರು ಇಲ್ರಿ ಅಪ್ಪಾರ ಅಂತ ತಿಳ್ಕೊಂಡು ಈಗಿನ ನಮ್ಮ ಅಜ್ಜಾರ ಹತ್ರ ಹೋಗಿ ಅಪ್ಪಾರ ಕಾಯಿ ಆಶೀರ್ವಾದ ಮಾಡ್ರಿ ಅಂದಾಗ ನಮ್ಮ ಅಜ್ಜಾರ ಆಶೀರ್ವಾದ ಮಾಡಿದ್ದಕ್ಕೆ ಅವ್ರ ಮನೆಯೊಳಗೆ ಹೆಣ್ಣು ಮಗು ಹುಟ್ಟ್ಯದ. ಈಗದು ಎಷ್ಟು ವಿಶೇಷ ನೋಡ್ರಿ. ಗುರು ಒಮ್ಮೆ ಆಶೀರ್ವಾದ ಮಾಡಿಬಿಟ್ಟ ಅಂದ್ರೆ ಏನೆಲ್ಲ ಆಗಿಬಿಡ್ತದೆ ಅದು. ಪಂಗುಂ ಲಂಘಯತೆ ಗಿರಿಂ ಮೂಕಂ ಕರೋತಿ ವಾಚಾಲ. ಮೂಕ ಮಾತಾಡಕತ್ತಾನ, ಕಾಲಿರ್ಲಾರ್ದವ ಹಿಮಾಲಯ ಪರ್ವತವನ್ನು ಹತ್ತುತ್ತಾನ. ಯಾವಾಗ ಹತ್ತಾನ? ಗುರು ಆಶೀರ್ವಾದ ಮಾಡಿದಾಗ. ಗುರು ಯಾವಾಗ ಆಶೀರ್ವಾದ ಮಾಡ್ತಾನ? ನೀವು ಸೇವಾ ಮಾಡಿದಾಗ ಮಾಡ್ತಾನೆ. ಅವ ಕಸಬರಿಗೆ ಹೋಗೋದು ಕೇಳಿದಲ್ಲ, ಯಾಕೆ ಕಳಕತ್ತೀವ? ಅಪ್ಪ ಅವ್ರು ಆಶೀರ್ವಾದ ಮಾಡ್ರಿ ಮಕ್ಕಳಕ್ಕ ಅಂತ ಬಂದಿದ್ದೀವ್ರಿ. ಈ ಜನ್ಮಲ್ಲಿ 7 ಜನ್ಮದಾಗ ಮಕ್ಕಳಾಗಂಗಿಲ್ಲ ಅಂದ್ರೆ ಇನ್ನೇನೈತ್ರಿ ಜೀವನದಾಗ, ಅದಕ್ಕೆ ಕಳಕತ್ತೀವ್ರಿ ಅಂದ. ಆ ಅಜ್ಜ ಅಂದ, ಏನೋ ವಿಚಾರ ಮಾಡಬೇಡವಾ, ವರ್ಷ ತುಂಬಿಗುಡ್ದ ನೀ ಗಂಡು ಮಗನ ಹಡಿತಿ ಹೋಗನ್ನ. ಯಾರ್ರೀ? ಸೂತ್ರ ಅದರೇ, ಅದನ್ನು ಮರೆಯುವಂಗಿಲ್ಲ ನೀವು. ಕಸ ಹೊಡಿಯೋದು ಸೂತ್ರ, ಸೇವಾ ಮಾಡೋದು ಸೂತ್ರ. ಆ ಹೆಣ್ಮಗಳು ಸ್ವಲ್ಪ ಶಾನಾಗಿದ್ದೇಳ್ರಿ. ಎಲ್ಲ ಕಡೆ ರಿಜೆಕ್ಟ್ ಆಗಿ ಮಠಕ್ಕೆ ಬಂದು ಸೆಲೆಕ್ಟ್ ಆಕಾರಂತ ಕೇಳಿ ನೀ ಈ ಅಜ್ಜನ ತಲೆ ಕೆಟ್ಟಿರ್ಬೇಕಂದೊಳೆ ಹೆಣ್ಮಗಳು. ಗದ್ಗಿ ಮೇಲೆ ಕೂತು ಸ್ವಾಮಿಗಳು ಹೇಳಕತ್ತಾರ, ಈ ಜನ್ಮಲ್ಲಿ 7 ಜನ್ಮಕ್ಕೂ ಮಕ್ಕಳಾಗಂಗಿಲ್ಲ ಅಂತ ತಿಳ್ಕೊಂಡು ಹೇಳಕತ್ತಾರ. ಇವ್ರು ಏನು ಹೇಳ್ತಾನೆ? ಅಜ್ಜನ ತಲೆ ಕೆಟ್ಟಿರ್ಬೇಕು. ಆಯ್ತು ಅಜ್ಜ ಅಂತ ತಿಳ್ಕೊಂಡು ಬಂದ್ರಿ. ಮಿರ್ಯಾಕಲ್ ಹ್ಯಾಪನ್ ಇಟ್, ಪವಾಡಾಗೇ ಬಿಡ್ತು, ಗರ್ಭ ಧರಿಸೇ ಬಿಟ್ಟಳು. ವರ್ಷ ತುಂಬಿಗುಡ್ದ ನಿಮ್ಮ ಮುಂದೆ ಹೇಳ್ತೀನಿ, ಆ ಹೆಣ್ಮಗಳ ಅಜ್ಜ ಹೇಳ್ದಂಗೆ ಗಂಡು ಮಗನ್ನ ಹಡ್ದಳು ನೋಡ್ರಿ. ಗಂಡು ಮಗನ್ನ ಹಡ್ದಳ್ರಿ. ಸಣ್ಣ ಕೂಸು 6-7 ತಿಂಗಳು ಕಳೀತು, ಗುಂಗುರು ಕೂದಲ, ಸಣ್ಣ ಹುಡುಗರು ನೋಡ್ರಿ ಏನ್ರಿ ನೀವು, ಅವುಗಳು ಹೆಂಗೆ ಮುದ್ದು ಮಾಡ್ತಾರೆ ಕೇಳಿರೇನ್ರಿ ನೀವು ಕತ್ತಿ? ಅವು ನನ್ನ ಸಿಂಗಾರ ಗುಂಡಿ, ನಿನ್ನ ಬಾಯಾಗ ಬುಂದ್ಯದ ಗುಂಡಿ, ಅವು ನನ್ನ ಕಂದ, ನಿನ್ನ ಬಾಯಾಗ ಬೆಳಗಾವ ಕುಂದ. ಕೇಳ್ಬೇಕ್ರದ ಅವ ರಾಜಕುಮಾರ, ಅವ ವಿಷ್ಣುವರ್ಧನ. ಅದು ಹೆಂಗಾರ ಇರವಲ್ತಕ್ಕಂತ ತಾಯಿ ಪ್ರೀತಿ, ಅದು ನಿಷ್ಕಲ್ಮಶವಾದ ತಾಯಿ ಪ್ರೀತಿ. ಅದು ಅವು ಹೆಂಗಾರ ಇರವಲ್ತಕ್ಕ. ಆ ಸಣ್ಣ ಕೂಸನ್ನ ತೊಗೊಂಡು ಅದಕ್ಕೊಂದು ಬಟ್ಟಿ ಗಿಟ್ಟಿ ಹಾಕಿ, ಅದು ಯಾವುದೋ ಪೌಡ್ರ್ ಐತಲ್ರಿ, ಯಾವ್ದ್ರಿ ಅದು? ಜಾನ್ಸನ್ ಬೇಬಿಯೇ. ಯಾಕಂದ್ರೆ ಹಚ್ತೀರಿ ನೀವು, ಪೌಡ್ರ್ ಹಚ್ಚಬೇಡ್ರಿ. ಪರಿಶುದ್ಧವಾದ ವಿಭೂತಿಯನ್ನು ನಿಮ್ಮ ಮಕ್ಕಳಿಗೆ ಹಚ್ಚಿಬಿಟ್ರಿ ಅಂದರೆ ಅವು ಸಂಸ್ಕಾರವಂತ ಮಕ್ಕಳಾಗ್ತಾವ ಅನ್ನುವಂಥದ್ದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಒಂದಿಷ್ಟೆಲ್ಲ ವಿಭೂತಿ ಹಚ್ಚಿ ಆ ಸಣ್ಣ ಕೂಸನ್ನ ತೊಗೊಂಡು ಕೊಂಚಿಗೆ ಕಟ್ಕೊಂಡು ಮತ್ತೆ ಮಠಕ್ಕೆ ಬಂದ್ರಿ ಅವ್ರು. ಅವ ಮತ್ತೆ ಕಸನ ಹೊಡಿತಿದ್ದ. ಅಜ್ಜಾರು ಹೇಳಿದಾರ್ರಿ, ಮತ್ತೆ ಅಂದ ಸುಮ್ಮನೆ ಕುಂಡ್ರು, ಬರ್ತಾರೆ ಕುಂಡ್ರಿ. ಕೂತ್ಕೊಂಡ್ರು. ಅರ್ಧ ತಾಸು ಆದಮೇಲೆ ಗುರ್ಲು ಹೊಸೂರಿನ ಚಿದಂಬರ ದೀಕ್ಷಿತರು ಮತ್ತೆ ಹೊರಗೆ ಬಂದರು, ಪೀಠದ ಮೇಲೆ ಕೂತ್ಕೊಂಡ್ರು. ಇವು 2 ಅಡ್ಡ ಬಿದ್ದು ಸಣ್ಣ ಕೂಸನ ನಮಸ್ಕಾರ ಮಾಡಿಸಿದ್ರು. ಯಾವ ಊರವರು ಅಂದರು. ಯಪ್ಪ ಇಂಥ ಊರವ್ರು. ಇಲ್ಲಿ ಯಾಕೆ ಬಂದಿರಿ ಅಂದರು. ಹೋದ ವರ್ಷ ಬಂದಿದ್ದೀವ್ರಿಪ್ಪ, ನೀವು ಆಶೀರ್ವಾದ ಮಾಡ್ರೆ ಮಕ್ಕಳಕ್ಕವ ಅಂತ ತಿಳ್ಕೊಂಡು ಯಾರೋ ಹೇಳಿದ್ರು, ಕೇಳಿ ಬಂದಿದ್ವಿ. ಆದ್ರೆ ನೀವು ಹಿಂಗೆ ಆಶೀರ್ವಾದ ಮಾಡಿದ್ರಲ್ಲ, ಏನಂದಳ್ರಕ್ಕೆ? ಆದ್ರೆ
ಇದಕ್ಕೆ ಇಂಗ್ಲೀಷ್ನೊಳಗೆ ಕಂಜಂಕ್ಷನ್ ಅಂತಾರೆ. ಆದ್ರೆ ಎರಡು ವಾಕ್ಯಗಳನ್ನು ಜೋಡಿಸ್ತೈತಿ ರೀ. ಈ ಆದ್ರೆ ಭಾಳ ಡೇಂಜರ್ ಶಬ್ದ ಇದು. ಆದ್ರೆ ಅಥವಾ ಮತ್ತು ಈ ಆದ್ರೆ ಅನ್ನೋದು ಮೋಸ್ಟ್ ಡೇಂಜರಸ್ ಶಬ್ದ ನೋಡ್ರಿ. ಆ ಹುಡುಗಗೆ ನಾವು ಕನ್ಯಾ ಕೊಡ್ಬೇಕಂತೀವಿ. ಆ ಹುಡುಗ ಹೆಂಗ್ರಿ? ಹುಡುಗ ಭಾಳ ಚಲೋ ರೀ. ಇನ್ಫೋಸಿಸ್ನ್ಯಾಗ ನೌಕರಿ ಮಾಡ್ತಾನೆ, ಬೆಂಗಳೂರೊಳಗೆ ಇರ್ತಾನೆ, 10 ಲಕ್ಷ ರೂಪಾಯಿ ಪಗಾರ ಐತಿ. ಆದ್ರೆ ಅರ್ಥ ಆಗ್ತಲ್ರಿ ನೀವು? ಆ ಮಣಿತನಕ್ಕೆ ಕನ್ಯಾ ಕೊಡ್ಬೇಕತ್ತೀವಿ. ಹೆಂಗ್ರಿ? ಮಣಿತನ ಭಾಳ ಚಲೋ ರೀ. ಒಂದು 10,000 ಟನ್ ಕಬ್ಬು ಹೋಗೈತಿ, ಬ್ಯಾಂಕ್ನಾಗ ಚಲೋ ಬ್ಯಾಲೆನ್ಸ್ ಐತಿ, ಚಲೋ ಮನಿ ಕಟ್ಟ್ಯಾರ. ಆದ್ರೆ ಅಂದೇನು ಮುಂದೆ ಬಾಂಬ್ ಹಾಕಾರ ಅದಕ್ಕರೆ ಅಲ್ಲಿ ತನಕ ಕರೆ ಅಲ್ಲ. ಏನಾದ್ರ ತಂಗಿ ಅಂದ್ರು ಅಪ್ಪ ಅವ್ರು ನೀವು ಹಿಂಗೆ ಆಶೀರ್ವಾದ ಮಾಡಿದ್ರಿ, ಈ ಜನ್ಮಲ್ಲ 7 ಜನ್ಮಕ್ಕೂ ನಿನಗೆ ಮಕ್ಕಳಾಗಂಗಿಲ್ಲ ಅಂತ ಆಶೀರ್ವಾದ ಮಾಡಿದ್ರಿ. ಆದ್ರೆ ಏನಾದ್ರ ನಿಮ್ಮ ಮಠದಾಗ ಕಸ ಹೊಡ್ಯವ ಹೇಳಿದ್ದ, ವರ್ಷ ತುಂಬಿಗುಡ್ದ ಮಕ್ಕಳಕ್ಕಾವಂತ ಅಷ್ಟೇ ಹೇಳಿಲ್ಲವ, ಗಂಡು ಮಗನ ಹಡಿತಿ ಅಂತ ಹೇಳ್ಯಾನ. ಅವನ ಮಾತು ಖರೆ ಆಗೈತಿ, ನಿಮ್ಮ ಮಾತು ಸುಳ್ಳಾಗೈತಿ. ಅದನ್ನು ಕೇಳಕ್ಕೆ ಬಂದೀವ್ರಿ ಅಜ್ಜಾರ ಅಂತ. ಅಜ್ಜಾರ ಭಾಳ ಚಲೋ ಹೇಳಿದೆವ. ನಾ 3 ಹೊತ್ತು ಪೂಜೆ ಮಾಡ್ಕೋತೀನಿ, 3 ಪೂಟ ಅಂತ ಹೇಳ್ತೀನಿ. ನಾ ಕೈ ಮಾಡಿ ಕರೆದು ಬಿಟ್ರೆ ದೇವರ ಬರ್ತಾನಂತ ತಿಳ್ಕೊಂಡು ಭಕ್ತರೆಲ್ಲ ನನ್ನ ಹತ್ರ ಬರ್ತಾರವ. ನನ್ನ ಮಾತು ಸುಳ್ಳಾಗಿ ಆ ಸೇವಾ ಮಾಡೋನ ಮಾತು ಯಾಕೆ ಖರೆ ಆಗೈತಿ ಗೊತ್ತೈತೆ ಅಂತ ತಂಗಿ ನಿನಗಂದ್ರು. ಯಪ್ಪ ಗೊತ್ತಿಲ್ಲ. ನಾ ಪೂಜೆ ಮಾಡ್ಕೊಂಡು ಹೊರಗೆ ಬಂದು ಕೂತ್ಕೊಂಡ ತಕ್ಷಣ ನನ್ನ ಹತ್ರ ಬಂದು ಪಾದ ಸೇವೆ ಮಾಡ್ತಾನೋ. ಯಾರು? ಕಸ ಹೊಡಿತಾನಲ್ಲ, ಪಾದ ಸೇವೆ ಮಾಡ್ತಾನೆ. ಎಷ್ಟು ಚಲೋ ತಂಗಿ ಪಾದ ಸೇವಾ ಮಾಡ್ತಾನಂದ್ರೆ ನಾನು ಹೃದಯ ತುಂಬಿನ ಎಷ್ಟು ಸರಿ ಅವಂಗೆ ಆಶೀರ್ವಾದ ಮಾಡಿ ನನಗೆ ಗೊತ್ತಿಲ್ಲ. ಅವ ಹಸದು ಯಾರು ನಮ್ಮ ಮಠಕ್ಕೆ ಬಂದರು ಅಂದ್ರೆ ಅವ್ರಿಗೆ ಹೊಟ್ಟೆ ತುಂಬ ಅನ್ನ ನೀಡ್ತಾನೆ. ಅವ್ರು ಉಂಡು ಹೋದ್ಮೇಲೆ ಅವ್ರ ತಾಟ ತೊಳಿತಾನೆ, ಕಸ ತೆಗಿತಾನೆ, ಮುಸುರಿ ಬಳಿತಾನೆ, ಸೇವಾ ಮಾಡ್ತಾನೆ, ಸ್ವಚ್ಛ ಇಡ್ತಾನೆ. ಮಠ ಎಲ್ಲ ಎಷ್ಟು ಸ್ವಚ್ಛ ಇಟ್ಟಾನ. 3 ಹೊತ್ತು ಪೂಜೆ ಮಾಡಿ 3 ಪೂಟ ಅಂತ ಹೇಳುವಂಥ ಸ್ವಾಮಿ ಮಾತು ಸುಳ್ಳಾಗೈತಿ, ಸೇವಾ ಮಾಡೋವನ ಮಾತು ಖರೆ ಆಗೈತಿ ನೋಡು ತಂಗಿ ಅನ್ನೋ ಮಾತನ್ನು ಅಪ್ಪ ಅವ್ರು ಹೇಳಿದರು. ನೀವು ಚಪ್ಪಾಳಿ ತಟ್ಟಿದ್ರಿ, ಖುಷಿ ಆಯಿತು. ನೀವು ನಾಳಿಂದ ಶುರು ಮಾಡಿರಿ. ಏನು ಶುರು ಮಾಡೋದು? ಸೇವೆ ಮಾಡೋದು ಶುರು ಮಾಡಿರಿ. ಹಿಂಗೆ ನೀವು 100 ವರ್ಷ ನಾ ಹೇಳ್ದಂಗೆ ಚಪ್ಪಾಳಿ ತಟ್ಟಿ ಇವತ್ತಿ ಪಟ ಬಡ್ಕೊಂಡು ಉಂಡು ಮಾತು ನೀವು ಹಂಗೆ ಹೋದ್ರಿ, ಸೇವಾ ಮಾಡಲಿಲ್ಲ ಅಂದ್ರೆ ಏನೂ ಅರ್ಥ ಇಲ್ಲ ರೀ. ಹೇಳುವುದೆಲ್ಲ ಹೇಳಿ ಆಗಿದೆ. ಏನು ಹೇಳಬೇಕಾಗಿತ್ತಲ್ಲ ಎಲ್ಲವನ್ನೂ ಹೇಳಿ ಆಗಿದೆ. ಉಳ್ದೈತೇನ್ರಿ ಈಗ? ಆಚರಣೆ ಮಾತ್ರ ಬಾಕಿ ಇದೆ. 6 ಶಾಸ್ತ್ರ, 18 ಪುರಾಣ, 4 ವೇದ, 106 ಉಪನಿಷತ್ತು, ಆಗಮಗಳು ಎಲ್ಲದರ ಬಗ್ಗೆ ಹೇಳಿ ಆಗಿದೆ. ಉಳಿದಿದ್ದೇನೀಗ? ಆಚರಣೆ ಒಂದೇ ಉಳಿದಿದೆ. ಆಚರಣೆಯನ್ನು ಸರಿಯಾದ ಪ್ರಮಾಣದಲ್ಲಿ ನೀವು ಮಾಡಿಬಿಟ್ರಿ ಅಂತಂದರೆ ನಾನು ಅದನ್ನೇ ಹೇಳೋದು, ನೀವು ದೇವರ ಸಾಕ್ಷಾತ್ಕಾರ ಮಾಡಿಕೊಳ್ಳುವ ಸಲುವಾಗಿ ನೀವು ಹಿಮಾಲಯಕ್ಕೆ ಹೋಗಬೇಕಾದ ಯಾವ ಜರೂರತ್ತೂ ಇಲ್ಲ. ನಿಮ್ಮ ಮನೆಯೊಳಗಿರುವಂತಹ ತಂದೆ ತಾಯಿಯ ಸೇವೆಯನ್ನು ನೀವು ಸಮರ್ಥವಾಗಿ ಮಾಡಿಬಿಟ್ರಿ ಅಂದರೆ ನಿಮ್ಮ ಮನೆಗೇ ದೇವರು ಬರ್ತಾನ ಅನ್ನುವಂಥದ್ದನ್ನು ಯಾರ ಭಕ್ತರು ಅರ್ಥ ಮಾಡ್ಕೊಳ್ತಾರಲ್ಲ ಅವ್ರ ಬದುಕು ಸಾರ್ಥಕ ಆಗಿಬಿಡ್ತದೆ. ಸಾಧ್ಯ ಆದಷ್ಟು ಸೇವಾ ಮಾಡಿರಿ.